ಇನ್ನೊಂದ್ಸಲ ಆಡ್ಬೋತಾನೆ. ಹೌದು ನೋಡು ಮತ್ತೆ ಯಾರು ಲಕ್ಕ ಇದೆ ಕಣಪ್ಪ ನಂದು. ನೋಡು ಏಣಿ ಅತ್ತೆ ಬಿಟ್ಟೆ. ಏ ಕರಿಯಣ್ಣ, ನಮ್ಮೂರು ಬಿದ್ದರೆ ಅಲ್ಲಿ ದೊಡ್ಡದೊಂದು ಹಾವುಂಟು. ಏಕ್ದಮ್ ಏಣಿ ಹತ್ತಿದವರು ಅಷ್ಟೇ ಬೇಗ ಹಾವಿನ ಮೈಗೆ ಬೀಳ್ತಾರೆ, ಗೊತ್ತುಂಟ? ಅಕ್ಕ, ಇಲ್ಲಿ ಮಲಗಿದೆಯಲ್ಲ ಹೆಣ, ಅದೇ ಕಥೆ. ಮತ್ತ ಅದು ಸಾದಾ ಒಳಗೆ ಬಿದ್ದು ಸತ್ತಿದ್ದಲ್ಲ ಅಂತ ಸೂಸೈಡ್ ಅಂತಿದ್ರು. ಬೈಕು ಸೇತುವೆ ಮೇಲೆ, ಹೆಣ ಹೊಳೆಯಲ್ಲಿ. ಏನು ಬೇಕಿದ್ರು ತಿಳ್ಕೋಬಹುದು. ಹೋಗಿ ಹಾರಿದ್ದು ಇರ್ಬೋದು, ಇಲ್ಲ ಯಾರೋ ಹೊಡೆದಾಕಿದ್ದು ಇರಬಹುದು, ಅಥವಾ ಏನು ಇಲ್ಲದೆ ಈ ಎಣ್ಣೆ ಹೆಚ್ಚಾಗಿ ರುಚಿ ಇದ್ದಿದ್ದಾಗ ಜೋಲಿ ತಪ್ಪಿ ಉಳಿದು ಇರ್ಬೋದು. ಯಾವುದಕ್ಕೂ ನಮ್ಮ ಡಾಕ್ಟರ್ ಸಹ ಒಂದ್ಸಲ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಕ್ಲೂ ಸಿಕ್ಕರೆ ಸಿಗ್ಲಿಕ್ಕೆ. ನಿಮ್ಮ ಡಾಕ್ಟ್ರು ನಮ್ಮ ಸಾಹೇಬ್ರು ಬರೋದು ಬೆಳಗ್ಗೆ ಹಾಕೈತಿ. ಇಬ್ರು ಮನೆ ಇಲ್ಲ ಐತನ 15 ಮೈಲ್ ದೂರ ಐತಿ. ಯಾವನ್ ಸತ್ರೇನು ಯಾವನ್ ಬದುಕಿದ್ರೆ ಐತಲ್ಲ ಹೆಣಕಾಯ ಹಣೆ ಬರ ನಮ್ದು. ಆಡು ಪಾಪ ಮನುಷ್ಯ ಬೇರೆ ಸಾಚ ಅಂತಿದ್ರು, ಮಗ ಬೇರೆ ಸಣ್ಣವನಂತ. ಅಲ್ಲ ಹೋಗೋರಿಗೆ ಅಂತ ಹೋಗ್ಬಿಡ್ತಾರ, ಇದ್ದರಿಗೆ ಕುತ್ತಿಗೆ ಬರೋದು. ಬಿಡು ಕರಿಯಣ್ಣ, ನೀನು ಈ ಊರಿಗೆ ಹೊಸಬ. ನಾನು ಇಲ್ಲೇ ಇದ್ದ 10 ವರ್ಷ ಆಯ್ತು. ಆದರೂ ಈ ಊರಿನ ಜನ ಯಾರ್ಯಾರು ಹೇಗೆ ಅಂತ ಅರ್ಥ ಮಾಡಿಕೊಡೋದು ಸುಲಭವಿಲ್ಲ ಮರಯ. ಯಾಕೆ ಏನಾರು ಆಗಿತ್ತು ಅಂದು? ಹೀಗೆ ನೋಡಿದರೆ ಉಂಟು, ಹಾಗೆ ನೋಡಿದರೆ ಇಲ್ಲ. ದಿವಾಕರ ಭಟ್ಟ ಅಂತ